ರೀ, ನಾವು ನಂದಿನಿ ಮಾತು ಕೇಳಿಲ್ಲ ಅಂತಂದ್ರೆ ನಾನು ನೀನು ಡೈವರ್ಸ್ ತಗೊಂಡು ದೂರ ಆಗ್ಬಿಡ್ತಿದ್ವಿ ಅನ್ಸುತ್ತೆ. ಚಿಕ್ಕ ಚಿಕ್ಕ ಸಮಸ್ಯೆ ಬಂದೇ ಬರುತ್ತೆ ನಂದಿನಿ ಹೇಳ್ದಂಗೆ. ಅದನ್ನೆಲ್ಲನ ಅನುಸರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಜೀವನ. ಪಾಪ ಹುಡುಗಿಗಿರೋಷ್ಟು ತಾಳ್ಮೆ ವಿವೇಕ ನಮ್ಗೆ ಇಲ್ಲದೆ ಹೋಯ್ತು ನೋಡಿ. ನಾನು ಅಷ್ಟೇನೆ. ಮದುವೆ ಆದಾಗ ನಿಮ್ಮ ಅಮ್ಮಯ್ಯ ನನ್ನ ಒಪ್ಕಮಲ್ಲ, ನನ್ನ ಇದು ಮಾಡುತ್ತೆ ಅಂತನ ನಾನು ಇಲ್ಲಿ ಬರೋಕ್ಕೆ ಇಷ್ಟಪಡಲಿಲ್ಲ. ಇನ್ಮೇಲೆ ಇಲ್ಲೇ ಇರ್ತೀನಿ. ಆಯ್ತು ರಾಧಾ, ಹೆಂಗೋ ನೀನು ನನ್ನ ಮತ್ತೆ ಕ್ಷಮಿಸಿ ಮತ್ತೆ ಬಂದಿಯಲ್ಲ, ಇಲ್ಲೇ ಇರೋಕ್ಕೆ ಒಪ್ಕೊಂಡಲ್ಲ, ಅಷ್ಟೇ ಖುಷಿ ನನಗೆ. ಇಲ್ದಿದ್ರೆ ಆ ದಿವ್ಯನ ಮಾತು ಕೇಳಿಬಿಟ್ಟು ಡೈವರ್ಸ್ ತಗೊತಾ ಇದ್ದೆ. ಅದಕ್ಕೆ ಮತ್ತೀಗ ಯಾರಾದರೂ ಒಬ್ರು ಒಳ್ಳೆಯವ್ರು ಇರಬೇಕು, ಫ್ರೆಂಡು. ಹಿಂಗೇನಾದರೂ ಸಮಸ್ಯೆ ಆದಾಗ ಪರಿಹಾರ ಹೇಳಕ್ಕೆ ಒಬ್ರು ಇರಬೇಕು, ಮೂರನೇವರು ಅಂತ. ನಾ ಗಂಡ ಹೆಂಡತಿ ಆಗಲಿ ಯಾರೇ ಆಗಲಿ ಹೇಳು, ಮೂರನೇವ್ರು ಯಾರಾದರೂ ಒಳ್ಳೆಯವ್ರು ಇದ್ದರೆ ಯಾರೂ ದೂರ ಆಗಲ್ಲ. ಆದರೆ ಆ ದಿವ್ಯನ್ ಅಂತರಿದ್ರೆ ಅಷ್ಟೇನೆ, ಹತ್ರ ಇರೋನು ದೂರ ಆಗ್ಬಿಡ್ತಾರೆ. ನೋಡಿ, ಡೈವರ್ಸ್ ಕೊಡಿಸ್ಬೇಕು ಅಂತನ ಹೆಂಗೆಲ್ಲ ಮರಳು ಮಾಡಿ ಹೆಂಗೆಲ್ಲ ಏನೇನೋ ಹೇಳಿ ಅದು ಇದು ಅದಾಗುತ್ತೆ ಇದಾಗುತ್ತೆ, ನೀವು ಡೈವರ್ಸ್ ತಗೊಂಡ್ರೆ ಚೆನ್ನಾಗಿರ್ಬೋದು, ನಿಮಗೂ ಒಳ್ಳೆ ಗಂಡ ಸಿಗ್ತಾನೆ ಅಕ್ಕ, ನಿಮಗೂ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತನ ಹೆಂಗೆಲ್ಲ ನಂಬಿಸ್ಬಿಟ್ಲು. ನಾವು ಅವಾಗ ಒಬ್ರನ್ನೊಬ್ರು ದ್ವೇಷ ಮಾಡ್ತಿದ್ವಲ್ಲ, ಅವಳು ಹೇಳೋದೇ ಸರಿ ಅಂತ ನಮಗೂ ಅನಿಸಿತ್ತು. ಆದರೆ ನಂದಿನಿ ನಮ್ಮನ್ನಿಬ್ರನ್ನು ಕರೆಸ್ಮೇಲೆ ಮಾತಾಡಿದ್ಮೇಲೆ ನಾವೆಂತ ದೊಡ್ಡ ತಪ್ಪು ಮಾಡ್ತಿದ್ವಿ ಅಂತ ಗೊತ್ತಾಯ್ತು ಅಲ್ವಾ. ಅದಕ್ಕೆ ಮತ್ತೀಗ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅಂತ ಹೇಳೋದು. ಹೌದು ರಾಧಾ. ಸರಿ ಆಯಿತು, ಬಾ. ನಿಮ್ಮ ತಂಗಿ ಯಾವಾಗಾದ್ರೂ ಫೋನ್ಗಿನ್ ಮಾಡ್ತಿರ್ತಾಳ ನಿಮಗೆ? ಹೆಂಗೆ? ಮೊದಲೆಲ್ಲ ಮಾಡ್ತಾ ಇರಲಿಲ್ಲ, ಇತ್ತೀಚೆಗೆ ನಿನ್ನ ಜೊತೆ ಜಗಳ ಮಾಡ್ಕೊಂಡು ಬಂದಮೇಲೆ ಮಾಡ್ತಿದ್ಲು. ಅವಳು ಒಂದಿಷ್ಟು ಸಿಟ್ಟು ಜಾಸ್ತಿ ಅವಳಿಗೆ. ಗಂಡನ ಹತ್ರ ಯಾವಾಗಲೂ ಜಗಳ ಆಡ್ತಿರ್ತಿತ್ತು. ಅವಳ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವಳು ಬಂದ್ರೂ ನಗ್ನಾಗ್ತಾ 2 ದಿವಸ ಮಾತಾಡು ಅಷ್ಟೇನೆ. ಜಗಳ ಮಾಡೋಕ್ಕಂತೂ ಹೋಗ್ಬೇಡ, ಅವಳು ಸರಿ ಇಲ್ಲ ಅವಳು ಒಂದಿಟ್ಟು. ಜಗಳ ಗಂಟಿ ನನ್ನ ಜೊತೆ ಯಾವಾಗಲೂ ಜಗಳ ಆಡೋದು. ಈಗ ದೂರ ಇರೋದಕ್ಕೆ ಒಂದು ಸ್ವಲ್ಪ ಸುಮ್ಮನಿದ್ದಾಳೆ. ಅವಳು ಒಟ್ಟಿನಲ್ಲಿ ಏನನ್ನು ಕೇಳಿದ ತಕ್ಷಣ ಕೊಟ್ಟು ಬಿಡಬೇಕು. ಅವಳು ಏನು ಅಂದ್ಕೊಳ್ಳೋದು ಅಂದ್ಕೊಂತಾಳೋ ಅದು ಆಗ್ಬಿಡ್ಬೇಕು. ಅದಕ್ಕೆ ತಕ್ಕಂಗೆ ನಮ್ಮ ಅಮ್ಮಯ್ಯ. ಅದಕ್ಕೇನೆ. ಹೌದಾ, ನನಗೆ ಗೊತ್ತಿತ್ತು. ನನ್ನ ಕಂಡ್ರೇನೆ ಅವ್ರಿಗೆ ಆಗ್ತಾ ಇರಲಿಲ್ಲ. ನಾನು ನೀನು ಮದುವೆ ಆದಾಗ ನೀವಿಬ್ರು ಜಾಸ್ತಿ ದಿನ ಬಾಳಲ್ಲ ಅಂತ ಹೇಳ್ತಾ ಇದ್ರು ನಿಮ್ಮ ಅಮ್ಮನೂ ನಿನ್ನ ತಂಗಿನೂ. ಹಂಗೆ ಆಗಿತ್ತು. ಇನ್ನೇನು ಡೈವರ್ಸ್ ತಗೊಳಕ್ಕೆ ಹೋಗಿದ್ವಿ ನಾವು. ಆದರೆ ಏನೋ ದೇವ್ರ ದಯೆಯಿಂದನ ಮತ್ತೆ ಒಂದಾದಂಗೆ ಆಯಿತು. ಸರಿ ಆಯಿತು ಬಿಡಿ. ಈಗ ನಿಮ್ಮ ಅಮ್ಮ ಎಲ್ಲೋಯ್ತು? ನಿನ್ನ ಅತ್ತೆ ಹತ್ರನೂ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕು? ಏನೂ ಇಲ್ಲ ರೀ. ಏನೋ ಮತ್ತೆ ನಾವು ಬಂದಿದ್ದೀವಿ ಅಂತ ನಾವು ಬೇಜಾರು ಮಾಡ್ಕೋಬೇಡಿ, ನಾವು ಇಲ್ಲೇ ಇರ್ತೀವಿ. ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಏನೋ ಇಷ್ಟು ವರ್ಷ ಅಂತೂ ನನಗೂ ಇಷ್ಟ ಇರಲಿಲ್ಲ, ನಿಮಗೂ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಅಂತ ಹೇಳೋದು ಅಂತ ಅಷ್ಟೇನೆ. ಎಲ್ಲೋಯ್ತು ನಿಮ್ಮ ಅಮ್ಮಯ್ಯ? ಅಯ್ಯೋ, ಅದನ್ನೆಲ್ಲ ಹೊರಗೆ ನಿಂತ್ಕೊಂಡು ಮಾತಾಡೋಕ್ಕಾಗುತ್ತಾ? ಒಳಗೆ ನಡಿ. ನಮ್ಮ ಅಮ್ಮ ಬಂದಮೇಲೆ ಮಾತಾಡೋಣ. ಸರಿ ಆಯಿತು, ಬರ್ರಿ. ಎಲ್ಗೋಯ್ತು ನಿಮ್ಮ ಅಮ್ಮಯ್ಯ? ಎಲ್ಲೋಯ್ತಪ್ಪ ಗೊತ್ತಿಲ್ಲ, ನನಗೇನು ಹೇಳೋಗಿಲ್ಲ ರೀ. ನನಗೇನು ಅತ್ತೆ ಮೇಲೆ ಆಗಲಿ ನಿಮ್ಮ ತಂಗಿ ಮೇಲೆ ಆಗಲಿ ಯಾವ ದ್ವೇಷನೂ ಇಲ್ಲ. ಆದರೆ ಅವರೇನೆ ನನ್ನ ಕಂಡ್ರೇನೆ ಇಷ್ಟನೇ ಪಡಲ್ಲ. ಅತ್ತೆ ಏನಂತಾರೋ ಏನೋ ನಾನು ಇಲ್ಲಿರ್ತೀನಿ ಅಂದರೆ ಅವ್ರು ಒಪ್ಕೊಂತಾರ? ನಾನು ಹೇಳಿದ್ದೀನಲ್ಲ ಅಲ್ಲೇ, ನನ್ನ ಹೆಂಡತಿ ಇಲ್ಲೇ ಇರ್ತಾಳೆ ಕಣಮ್ಮ ಇನ್ಮೇಲೆ ಅಂತಾನ. ಆಯ್ತಪ್ಪ ನಿಮ್ಮಿಷ್ಟ, ಎಲ್ಲಾದರೂ ಇರ್ರಿ ಅಂತಾನ ಹೇಳ್ತೀನಿ. ಅಮ್ಮ ಈಗ ಎಲ್ಲೋಯ್ತೋ ಏನೋ, ಬಂದಮೇಲೆ ಆ ಅಮ್ಮನ ಜೊತೆಗೆ ಮಾತಾಡೋಣ ಇರು. ಎಲ್ಲ ಮಾತಾಡಿ ಬಗೆಹರಿಸ್ಕೊಂಡು ಆಮೇಲೆ ಇಲ್ಲೇ ಇರೋಣ. ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಏನೂ ಸಮಸ್ಯೆ ಆಗಲ್ಲ. ಓ, ಬಂತಲ್ಲ ನಮ್ಮಮ್ಮಯ್ಯ. ಬಾರಮ್ಮ. ಎಲ್ಗೋಗಿದ್ದಮ್ಮ ನೀನು? ಯಾಕೋ ಇಲ್ಲೇ ಎಲ್ಲ ಹೋಗಿದ್ದೆ ಊರಕ್ಕೆ. ಯಾರು ಮಂತಕ್ಕನ? ಯಾಕೆ ಹೇಳು? ಏನೂ ಇಲ್ಲ, ನಾನು ರಾಧಾನು ಇನ್ಮೇಲೆ ಇಲ್ಲೇ ಇರ್ತೀವಿ. ನೀನೇನು ಚಿಂತೆ ಮಾಡಬೇಡ. ನಾವೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ. ಅಯ್ಯೋ, ಇಷ್ಟು ದಿನಾನು ನಾನೇನೇನು ನೀವು ಇಲ್ಲಿಲ್ಲ, ನಾನು ನೋಡ್ಕೊಂಬಾರ ಯಾರೂ ಇಲ್ಲ ಅಂತ ನಾನೇನು ಹೇಳ್ತಾ ಕುಂತಿದ್ನೇನು? ಮುಂಚೆನೂ ಚೆನ್ನಾಗಿದ್ದೆ, ಇವಾಗಲೂ ಚೆನ್ನಾಗಿರ್ತೀನಿ, ಮುಂದೆನೂ ಚೆನ್ನಾಗಿರ್ತೀನಿ. ನನ್ನ ಮಗಳು ಇದ್ದಾಳೆ, ನೋಡ್ಕೊಂತಾಳೆ. ನನ್ನ ಮಗಳು ಅಳಿಯ ಎಲ್ಲ ಇದ್ದಾರೆ. ನೀವೇ ನೋಡ್ಕೋಬೇಕು ಅಂತ ಏನೂ ಇಲ್ಲ. ನಾನು ಎಂದಾದ್ರೂ ನಿಮ್ಮನ್ನೇನಾದರೂ ಹೇಳಿದ್ದ ನಾನು ನೋಡ್ಕೊಂಬಕ್ಕೆ ಯಾರೂ ಇಲ್ಲ ಕಣಪ್ಪ ಬರ್ರಪ್ಪ ಅಂತಾನೆ. ನೀವಾಗಿ ನೀವು ಬಂದಿದ್ದೀರಾ ಇರ್ರಿ ಅಷ್ಟೇನೆ. ಅಯ್ಯೋ, ಇದ್ಯಾಕಮ್ಮ ಹಿಂಗಾಡ್ತಾ ಇದ್ಯಾ? ಅಲ್ಲ, ಇಷ್ಟು ದಿನ ನಾನು ನೋಡ್ಕೊಂಬಾರು ಯಾರೂ ಇಲ್ಲ, ನನಗೆ ಯಾರೂ ದಿಕ್ಕಿಲ್ಲ. ಇವನು ಯಾರನ್ನೋ ಮದುವೆ ಹಾಕೊಂಡು ಅಲ್ಲೆಲ್ಲೋ ಟೌನಾಗ ಸೇರ್ಕೊಂಡವನು ಹೆಂಗೆ ಹಿಂಗೆ ಅಂತಾನೆ ಎಲ್ಲಾರ ತಗೋ ಹೇಳ್ಕೊಂಬತ್ತಿದ್ದೆ. ಸಂಬಂಧಿಕರತಾಗೆ ಊರರ್ತಾಗೆ ಎಲ್ಲ ತಗೋನು. ಈಗ ನೋಡಿ ನಾವು ಬಂದು ಇಲ್ಲೇ ಇರ್ತೀವಿ ಅಂತಂದರೆ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಏನಾಗೈತೆ ನಿನಗೆ? ಅಲ್ಲ, ನಾವು ಇಲ್ಲಿದ್ದರೆ ನಿನಗೂ ಖುಷಿ ಆಗುತ್ತೆ, ನಾವು ಒಳ್ಳೆಲಿದ್ದಂಗೆ ಆಗುತ್ತೆ, ಅಲ್ಲಿ ಬಾಡಿಗೆನೂ ತಪ್ಪುತ್ತೆ ಅಂತ ನಾವು ಯೋಚನೆ ಮಾಡಿ ನಿನಗೆ ಬೇಜಾರಾಗೋದು ಬೇಡ ಅಂತ ಇವಳು ಒಪ್ಕೊಂಡವಳು ಇಲ್ಲಿರೋಕ್ಕೆ. ಈಗ ನೋಡಿದ್ರೆ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಅವಾಗಲೇ ಗನವಾಗಿ ಚೆನ್ನಾಗೇ ಇದ್ದೆ, ನಾವು ಡೈವರ್ಸ್ ಕ್ಯಾನ್ಸಲ್ ಮಾಡಿಸಿವಿ ಕಣಮ್ಮ, ಇನ್ಮೇಲೆ ಇಲ್ಲೇ ಇರ್ತೀವಿ ಅಂದಿದ್ದಕ್ಕೆ. ಈಗ ನೋಡಿದ್ರೆ ಹಿಂಗಾಡ್ತಾ ಇದೆಯಾ? ಏನಾಗಿತ್ತು ನಿನಗೆ? ಯಾಕಮ್ಮ ಹಿಂಗಾಡ್ತಾ ಇದೆಯಾ? ಏನೂ ಇಲ್ಲ, ನನಗೆ ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಬಿಡು. ನನಗೇನೆ ನೀವು ಇಲ್ಲಿ ಬೀರೋದ್ರಿಂದನೂ ನನಗೇನು ತೊಂದರೆನೂ ಇಲ್ಲ, ಇಲ್ದಿದ್ರು ನನಗೇನು ತೊಂದರೆ ಏನೂ ಇಲ್ಲ. ನಾನು ಚೆನ್ನಾಗೇ ಇರ್ತೀನಿ, ಯಾರಿದ್ರು ಇಲ್ದಿದ್ರು ಎಲ್ಲ. ನಿಮ್ಮನ್ನೇ ನಾನೇನೇನು ಬಲವಂತ ಮಾಡಿ ಮದುವೆ ಮಾಡಿಸ್ಲಿಲ್ಲ. ನೀವಾಗಿ ನೀವು ಮದುವೆ ಮಾಡ್ಕೊಂಡ್ರಿ, ನೀವಾಗಿ ನೀವು ಎಲ್ಲ ಇಲ್ಲಿರ್ತೀವಿ, ಇಲ್ಲಿರೋಕ್ಕಾಗಲ್ಲ ನಮ್ಗೆ ಒಳ್ಳೆಗೆ ಅಂತ ಎಲ್ಲ ಟೌನ್ಗೆ ಹೋಗಿ ಸೇರ್ಕೊಂಡ್ರಿ.
ಈ ಕಡೆ ಕೆಬ್ಬು ಬರ್ದಂಗೆ ಆದ್ರಿ ನೀವು. ಹಾ, ಇಷ್ಟು ದಿನ ನಾನು 3 ವರ್ಷ ಗನವಾದಂಗಿಲ್ವಾ? ಅವಾಗವಾಗ ಬಂದು ಹೋಗ್ತಿದ್ನಲ್ಲಮ್ಮ ನಾನೀಗ. ಹಾಂ, ಅವಾಗವಾಗ ಬಂದು ನಿನಗೆ ಏನೋ ದುಡ್ಡು ಗಿಡ್ ಬೇಕೇನಮ್ಮ ಅಂತ ಕೇಳಿ ಕೇಳ್ಕೊಂಡು ಚೆನ್ನಾಗಿದ್ಯೇನಮ್ಮ ಅಂತೇಳಿ ವಿಚಾರಿಸ್ಕೊಂಡು ಹೋಗ್ತಿದ್ದೆ. ಹಾಂ, ಈಗ ಅಂಥದ್ದು ಏನಾಯ್ತು ಈಗ? ಯಾಕೆ ಹಂಗೆ ಆಡ್ತಾ ಇದೆಯಾ? ಹಾಂ, ಬಂದು ಹೋಗ್ತಿದ್ದೆ ಅಷ್ಟೇನೆ. ಮಗ ಅಂತೇಳಿ ನೀನೇನು ಇಲ್ಲಿರ್ತಿದ್ದ? ನೀನು ದುಡ್ಡು ಕೊಡ್ತೀನಿ ಅಂತಂದ್ರು ನೀನು ಕೊಟ್ಟರು ನಾನು ಇಸ್ಕೊಂತಿದ್ದಾನೆ ಹೇಳು. ಹಾಂ, ನಾನು ಬೇಡ ಅಂತಿದ್ದು ಹೇಳ್ತಿದ್ದೆ ತಾನೇ? ಅಯ್ಯೋ ಅಮ್ಮ, ಅದು ನೀನು ಇಸ್ಕೊಂಬ್ಲಿಲ್ಲ ಅಂದರೆ ನಾನೇನು ಮಾಡಲಿ ಹೇಳು? ಇವಳು ಹೇಳೋಳು ದುಡ್ಡು ಕೊಟ್ಟು ಬರ್ರಿ ಒಂದು 500,000ನ ಅತ್ತೆಗೆ ಏನಾದರೂ ತಗೊಳಕ್ಕಾಗುತ್ತೆ, ನಾವಂತೂ ಅಲ್ಲಿ ಹೋಗಿ ನೋಡ್ಕೊಳಕ್ಕಾಗಲ್ಲ. ದುಡ್ಡುಗಾದ್ರೆ ಏನಾರ ಬೇಕು ಅಂದರೆ ತಗೊಳ್ಳಿ ಅಂತ ಹೇಳ್ತಿದ್ಲು ಗೊತ್ತಾ? ನಾನು ಊರಿಗೆ ಬರಬೇಕಾದ್ರೆ ಅವಳಿಗೂ ನಿನ್ನ ಮೇಲೆ ಪ್ರೀತಿ ಐತೆ, ಅದಕ್ಕೆ ತಾನು ಇವಾಗ ಇಲ್ಲಿರೋಕ್ಕೆ ಒಪ್ಕೊಂಡಿರೋದು. ಹೌದತ್ತೆ, ನನಗೂ ಏನು ನಿಮ್ಮ ಮೇಲೆ ದ್ವೇಷ ಇರಲಿಲ್ಲ. ನೀವೇ ನಾನು ಓಡ್ ಬಂದು ಮದುವೆ ಆದವಳು ಅಂತನ ನನ್ನ ಒಪ್ಕೊಂಬ್ಲೇ ಇಲ್ಲ, ಈ ಮನೆಗಿರೋಕ್ಕೂ ಬಿಡ್ಲಿಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಕೊನೆಗೆ ನಾವೇನೆ ಇನ್ನೇನಿಬ್ರು ಕೆಲಸ ಐತೆ ಅಂತೇಳಿ ಟೌನಲ್ಲೇ ಸೆಟ್ಲ್ ಆದ್ವಿ. ನೀವು ಅವಾಗಲೇ ನಮ್ಮನ್ನ ಒಪ್ಕೊಂಡು ಮನೆಗೆ ಸೇರಿಸ್ಕೊಂಡಿದ್ರೆ ನಾವು ಇಷ್ಟು ವರ್ಷ ಅಲ್ಲೆಲ್ಲೋ ಇರ್ತಾ ಇರಲಿಲ್ಲ, ಬಾಡಿಗೆ ಮನೆ ಮಾಡ್ಕೊಂಡು. ಇಲ್ಲೇ ಇರ್ತಿದ್ವಿ, ನಿಮ್ಮನ್ನು ನೋಡ್ಕೊಂತಿದ್ವಿ. ಆಯ್ತು ಬಿಡಪ್ಪ, ನೀವಿಬ್ರು ಸರಿಯಾಗಿದ್ದೀರಾ. ಮಾಡೋ ತಪ್ಪೆಲ್ಲ ಮಾಡಿ ಇವಾಗ ಏನು ತಪ್ಪು ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳೋದು, ಅವಾಗೇನೋ ನಮಗೆ ಸಿಟ್ಟಿತ್ತು, ಹಂಗೆ ಮಾತಾಡಿದ್ವಿ. ಹಂಗಂತ ಹೇಳಿ ಇಲ್ಲಿ ಅಮ್ಮ ಒಬ್ಬಳೇ ಇದ್ದಾಳೆ ಅನ್ನೋದು ಚಿಂತೆನೇ ಇರಲಿಲ್ಲ ನಿಮಗೆ. ಬಿಡು, ಆಯ್ತು. ಈಗೇನೋ ಬಂದಿದ್ದೀರಾ, ಇರ್ರಿ. ನನಗೇನು ಇದರಿಂದ ಏನೂ ಆಗಬೇಕಾಗಿದ್ದಿಲ್ಲ. ನೀವು ಇಲ್ಲಿಗೆ ಬಂದರು ಅಷ್ಟೇ, ಬರ್ದಿದ್ರು ಅಷ್ಟೇ. ನನ್ನ ಪಾಡಿಗೆ ನಾನು ಇದ್ದೇ ಇರ್ತೀನಿ, ಕೂಲಿ ಪಾಲಿ ಹೋಗ್ಕೊಂಡು ನನ್ನ ಜೀವನ ನಾನು ನೋಡ್ಕೊಂತೀನಿ. ಅಯ್ಯೋ ಅತ್ತೆ, ಇದ್ಯಾ ಕೂಲಿ ಹೋಗ್ತೀರಾ ಇವಾಗ ನೀವು? ಕೂಲಿಗಿಲಿ ಏನು ಹೋಗೋದು ಬೇಡ, ಮನೆ ಕೆಲಸ ಮಾಡ್ಕೊಂಡು ಇರ್ರಿ ಸಾಕು. ನಾವಿಬ್ರು ಕೆಲ್ಸಕ್ಕೆ ಹೋಗ್ತೀವಲ್ವಾ? ಕೂಲಿ ಹೋಗ್ಬೇಡಿ ಇನ್ಮೇಲೆ ಬಿಸಿಲಲ್ಲಿ. ನಾವಿಬ್ರು ಎಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀವಿ. ನೀವ್ಯಾಕೆ ಕೂಲಿ ಹೋಗ್ಬೇಕು? ನಾವಿಬ್ರು ಇದ್ದಂಗೆನೆ. ಇದು ಇವಾಗ ನೆನಪಾಯ್ತೇನಮ್ಮ ನಿನಗೆ? ಇಬ್ರು ಕೆಲಸದಾಗಿದ್ದೀರಾ ಅಂತನ ಈಗ ನೆನಪಾಯ್ತಾ? ಇಷ್ಟು ವರ್ಷ ನಾನು ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತೀನಿ. ಇನ್ಮೇಲೆ ಬೇಡಮ್ಮ, ನಾವು ನೋಡ್ಕೊಂಡ್ವಿ ಅಂತ ಹೇಳೋದು ಬೇಡ, ನಾನು ನಿಮ್ಮ ಹತ್ರ ಅನ್ನಿಸ್ಕೊಂಬೋದು ಬೇಡ, ಮನೆ ಕೆಲಸ ಮಾಡ್ಕೊಂಡಿರೋದು ಬೇಡ. ನಿನ್ನ ಪಾಡಿಗೆ ನೀನಿರು ಅಷ್ಟೇನೆ. ಅಯ್ಯೋ ಯಾಕಮ್ಮ ನೀನು ಹಿಂಗೆ? ಅಯ್ಯೋ ಅಲ್ಲ, ಒಂದು ಸಮಸ್ಯೆ ಬಗೆಹರಿತು ಅಂದರೆ ಇನ್ನೊಂದು ಸಮಸ್ಯೆ ಹುಟ್ಟಾಗ್ತಾ ಇದ್ದಿಲ್ಲ. ನೀನು ಏನೇನೋ ಮಾತಾಡಿ. ಸುಮ್ಮನಿರು, ಸುಮ್ಮನೆ ಇನ್ಮೇಲೆ ಕೂಲಿಗಿಲಿ ಏನು ಹೋಗ್ಬೇಡ. ಮನೆಯಾಗಿದ್ದು ಮನೆ ಕೆಲಸ ಮಾಡ್ಕೊಂಡು ಇರೋದು ಕಲ್ತು ಅಡುಗೆ ಮಾಡ್ಕೊಂಡು. ನಿಮ್ಗೇನೋ ಖರ್ಚಿಗೆ ದುಡ್ಡು ಬೇಕು ಅಂದರೆ ನಾನು ಕೇಳು, ನಾನೆಲ್ಲ ಕೊಡ್ತೀನಿ. ಅವಳು ಅಷ್ಟೇನೆ. ಯಾರು? ಸಿಂಧು. ಅವಳನ್ನು ಬರೋಕ್ಕೆ ಕೇಳು, ಇನ್ಮೇಲೆ ಬಂದು ಹೋಗಕ್ಕೆ ಕೇಳು. ನಿಮ್ಮ ಅಣ್ಣ ಇನ್ನೂ ಅತ್ತಿಗೇನು ಇಲ್ಲೇ ಇದ್ದಾರೆ ಕಣಮ್ಮ, ಬಂದು ಮಾತಾಡ್ಸ್ಕೊಂಡು ಹೋಗು ಅಂತ ಹೇಳು. ನಾನೇ ಫೋನ್ ಮಾಡ್ತೀನಿ ಬಿಡು. ಅವಳಿಗೂ ಅಷ್ಟೇನೆ ನಮ್ಮ ಮೇಲೆ ಸಿಟ್ಟು. ಇಲ್ಲಿರಲಿಲ್ಲ, ಅಮ್ಮನ ಚೆನ್ನಾಗಿ ನೋಡ್ಕೊಂಬಲಿಲ್ಲ, ಅಲ್ಲೋಗಿ ಸೆಟ್ಲ್ ಆದ ಅಣ್ಣಯ್ಯ, ಅದಕ್ಕೆ ಮಾತು ಕೇಳಿ ಅಂತ ಅವಳಿಗೂ ನನ್ನ ಮೇಲೆ ಸಿಟ್ಟು. ನಾನು ಫೋನ್ ಮಾಡಿದರೆ ತೆಗಿಯೋದೇ ಇಲ್ಲ. ನೀನೇ ಒಂದು ಫೋನ್ ಮಾಡಿ ಹೇಳು, ಇಲ್ಲೇ ಬಂದಿದ್ದಾರಪ್ಪ ಅಮ್ಮ, ಬಂದು ನೀನು ಮಾತಾಡ್ಸ್ಕೊಂಡು ಹೋಗು ಅಂತಾನ. ನಾನೇ ಕೇಳೋಣ, ನೀನೇ ಹೇಳು. ಪಾಪ ಅವಳು ಎಷ್ಟು ಕಷ್ಟಪಡ್ತಾಳೆ. ಅವಳನ್ನು ಬಡವ್ರ ಮನೆಗೆ ಕೊಟ್ಟಿದ್ವಿ, ಅವಳು ನೋಡ್ಕೊಂಬಲಿಲ್ಲ, ನಿನ್ನನ್ನು ನೋಡ್ಕೊಂಬಲಿಲ್ಲ. ನಿಂದೇ ನಿನ್ಗಾಯ್ತು. ಈಗೇನೋ ಬಂದಿದ್ಯಾ ದೇವಸ್ಥಾನಕ್ಕೆ ಹೋಗಿ, ಏನೋ ಅವಳು ಯಾರೋ ನಂದಿನಿ ಹೇಳಿದ್ಲಂತೆ, ಬೇಡ ಅಂತ ಬಂದಿದ್ದೀರಾ ಕಂಡವ್ರ ಮಾತು ಕೇಳ್ಕೊಂಡು. ನಿಮ್ಗೆ ಸ್ವಂತ ಬುದ್ಧಿ ಇಲ್ವಾ? ಆ ನಂದಿನಿ ಮಾತು ಯಾಕೆ ಕೇಳ್ತೀರಾ? ಅಯ್ಯೋ ಅಮ್ಮ, ಒಳ್ಳೇದು ಮಾಡೋಕ್ಕೆ ಯಾರು ಮಾತು ಕೇಳಿದ್ರೆ ಏನಂತೆ? ಈಗ ಬಿಟ್ಟಾಕು. ಈಗ ಬಿಡಿ, ಅತ್ತೆಗೆ ಇನ್ನೂ ಬೇಜಾರು ಹೋಗಿಲ್ಲ ಅನ್ಸುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ. ಸುಮ್ಮನೆ ರೀ, ಮಾತಾಡಬೇಡಿ. ಮಾತಾಡಿದಷ್ಟು ಸುಮ್ಮನೆ ಕೆಣಕೊಂಡು ಕೆದಕ್ದಂಗೆ ಆಗುತ್ತೆ. ಹಂಗೆ ಅಡ್ಜಸ್ಟ್ ಹಾಕೊಂಡು ಹೋಗ್ತಾರೆ. ಬರೀ ನಾನು ಅಡುಗೆ ಮಾಡ್ತೀನಿ, ಊಟ ಮಾಡಿವ್ರಂತೆ, ಕೂತ್ಕೊಳ್ರಿ ನೀವಿಬ್ರು. ಕೂತ್ಕೊಳ್ಳಮ್ಮ, ಕೂತ್ಕ. ನೀನು ಕುಕ್ಕಳಪ್ಪ, ನೀನು ಊಟ ಮಾಡಿವಂತೆ, ಕುಕ್ಕ. ನನಗೇನು ಹೊಟ್ಟೆ ಹಸಿವಿಲ್ಲ, ನೀನು ನಾನು ಆಮೇಲೆ ಉಣ್ತೀನಿ. ಅಯ್ಯೋ ಬಿಡು, ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.